ನೋಡಿಗೂ ವಿಶಾಲವಾದ ಸ್ಮಶಾನ ಹೆಂಗಿದೆ. ಎಲ್ಲ ನಮ್ಮ ಸಂಬಂಧಿಕರು ಎಲ್ಲರೂ ಮಳ್ಕೊಂಡಂಥ ಜಾಗ ಇದು. ಆ್ಯಂಡ್ ಗೇಟ್ ಕೂಡ ಓಪನ್ ಇದೆ, ನಾನು ಬರ್ತೀನಂತ. ಇಲ್ಲಿ ನೋಡಿ, ಎಣ್ಣೆ ನೈಟ್ ಅಡುಗೆ ಮಾಡ್ಕೊಳಕ್ಕೆ ಎಣ್ಣೆ ಇಟ್ಟಾಗಿದ್ದಾರೆ, ಕಾಯಿ, ವಿಭೂತಿ ಉಂಡಿ. ಸೊ ಮೇ ಬಿ ರೀಸೆಂಟಾಗಿ ಡೆತ್ತಾಗಿದ್ದು. ಇಲ್ಲೊಂದಿದೆ, ನಿನ್ನೆನೋ ಮೊನ್ನೆನೋ ಹೋಗಿ ಹಾಕ್ಕೊಂಡಿದ್ದಾರೆ, ಏನು ಮಾಡ ಇಲ್ಲಗೂ ಚಾನ್ಸೇ ಇಲ್ಲ. ಸ್ಮಶಾನದಲ್ಲಿ ನೆಮ್ಮದಿಯಾಗಿ ಕಣ್ಣು ಮುಚ್ಕೊಂಡು ಎದ್ದು ಹೋಗ್ತೀವಿ ಅನ್ನೋದು ಖಂಡಿತ ಸುಳ್ಳು. ಎಲ್ಲರಿಗೂ ಶರಣು, ನಾನು ನಿಮ್ಮ ಲೋಕ ಸಂಚಾರಿ. ಸೊ ಆಫ್ಟರ್ ಲಾಂಗ್ ಟೈಮ್ ಯೂಟ್ಯೂಬಿಗೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದನ್ನು ನಮ್ಮ ಫ್ರೆಂಡು ಚಾಲೆಂಜ್ ಕೊಟ್ಟಿದ್ದ ನನಗೆ, ಒಂದು ನೈಟ್ ಸ್ಮಶಾನದಲ್ಲಿ ಮಕ್ಕೊಂಡು ಎದ್ದು ಬರಬೇಕು, ಅಲ್ಲಿ ಕೂಡ ಊಟ ಮಾಡಬೇಕು ಅಂತಂದು. ಸೊ ಟೈಮ್ ಬಂದುಬಿಟ್ಟು ಇವಾಗ 11:09 ಆಗಿದೆ. ನಾನು ಹೋಗ್ತಾ ಇದ್ದೀನಿ, ನನ್ನನ್ನು ಡ್ರಾಪ್ ಮಾಡೋದಕ್ಕೆ ನಮ್ಮ ಫ್ರೆಂಡ್ ಬರ್ತಾ ಇದ್ದಾನೆ. ಸೊ ಇವನೇ ನೋಡಿ ಚಾಲೆಂಜ್ ಕೊಟ್ಟಿದ್ದು. ಸೊ ಟೆಂಟು ಮತ್ತು ಮ್ಯಾಟು ಆ್ಯಂಡ್ ನನ್ನಿಂದ ಒಂದು ಬ್ಯಾಗ್ ಇದೆ. ಆ ಬ್ಯಾಗಲ್ಲಿ ಏನಿದೆ ಅಂತ ಆ ಸ್ಮಶಾನದಲ್ಲೇ ತೋರಿಸ್ತೀನಿ, ಬನ್ನಿ ಹೋಗೋಣ. ತೋರಿಸ್ತಾ ಇದ್ದೀನಿ, ಹೆಂಗೆ ಅನಿಸ್ತಾ ಇದೆ ಚಾಲೆಂಜ್ ಕೊಟ್ಬಿಟ್ಟು ಇವಾಗ? ನನಗೆ ಭಯ, ಕೊಡೋದೇನು ಕೊಟ್ಬಿಟ್ಟಿದ್ದೀನಿ. ನನ್ನ ಫ್ರೆಂಡಿಗೆ ಏನಾದ್ರೆ ಆದ್ರೆ ಅದೇ ಭಯ ನನಗ. ಏನಾಗಬಾರ್ದು, ಆ ದೇವ್ರ ದಯ ನಿನಗೆ ಒಳ್ಳೇದಾಗ್ಲಿ, ಧೈರ್ಯ ಅನ್ನೋದು ಇಟ್ಕೊಂಡಿರೋ ಹೋಗಿ ಮಾಡಮ್ಮ, ಏನಾರ ಆಗ್ಲಿ. ಸೊ ಏನಾದ್ರು ಆಗಲಿ, ಇವತ್ತು ಚಾಲೆಂಜನ್ನ ಕಂಪ್ಲೀಟ್ ಮಾಡೇ ಮಾಡ್ತೀನಿ. ಆ್ಯಂಡ್ ಹೋಗ್ತಾ ಇದ್ದೀನಿ ಸ್ಮಶಾನಕ್ಕೆ, ನೋಡ್ತಾ ಇರ್ಬೋದು. ಬಂತು ನೋಡಿ ಸ್ಮಶಾನ, ಇದು ಮುಸ್ಲಿಮ್ಸ್ ಎಂದು ಸ್ಮಶಾನ. ಆ್ಯಂಡ್ ಮುಂದೆ ಹೋದೆ ನಮ್ಮ ಒಂದು ಇಲ್ಲಿ ಹಿಂದೂ ಸ್ಮಶಾನ ಕೂಡ ಬರುತ್ತೆ. ಆ್ಯಂಡ್ ಇಲ್ಲಿ ಒಂದು ದೇವಸ್ಥಾನ ಕೂಡ ಇದೆ, ದೇವಿ ದೇವಸ್ಥಾನ. ಸೊ ಅಲ್ಲಿ ಹೋಗೋಕ್ಕಿಂತ ಮುಂಚೆ ದೇವಿಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ಬಿಡೋಣ. ತಾಯೇ ಎಲ್ಲ ನಿನ್ನಿಂದ, ಸೊ ನೀ ನನ್ನ ಜೊತೆ ಅಂತ ಅಂದ್ಕೊಂಡು ಆ ದೇವಿಗೆ ಒಂದು ನಮಸ್ಕಾರ ಹಾಕೊಂಡು ಸ್ಮಶಾನದ ಒಳಗಡೆ ಕಾಲಿಡೋಣ. ನೋಡೋಣ ಇವತ್ತು ಏನಾಗುತ್ತೋ ಏನಿಲ್ಲ ಅಂತ. ಸೊ ನೋಡ್ತಾ ಇರ್ಬೋದು, ಹೊರಗಡೆ ಬಂದಿದ್ದೀವಿ ಇವಾಗ. ಸೊ ಇದು ಊರಮ್ಮ ದೇವಿ ದೇವಸ್ಥಾನ. ಇಲ್ಲಿ ಒಂದು ಸೆಕೆಂಡ್ ನಿಲ್ಸು ಗಾಡಿನ, ಬನ್ನಿ ಒಂದು ನಮಸ್ಕಾರ ಮಾಡ್ಕೊಂಬಿಡೋಣ. ಯಾವುದಕ್ಕೂ ಇಲ್ಲಿಂದ ಹೊರಗಡೆಯಿಂದನೇ ಕೈ ಮುಕ್ಕೊಂಬಿಡೋಣ ದೇವಿಗೆ. ಯಾಕಂದರೆ ಫಾರ್ ದ ಫಸ್ಟ್ ಟೈಮು ಬದುಕಿದಾಗೆ ಸ್ಮಶಾನದಾಗ ಹೋಗ್ಬೇಕಂತ ಇದ್ದೀನಿ, ಅದಕ್ಕೆ ದೇವಿಗೆ ನಮಸ್ಕಾರ ಮಾಡ್ಕೊಂಡಾಯಿತು. ಮುಂದೆನೇ ಸ್ಮಶಾನ, ಇಲ್ಲಿ ಮುಂದ್ಗಡೆ ಹೋದೆ ಅಲ್ಲಿ ಸ್ಮಶಾನ ಬರುತ್ತೆ. ಬಾ ದೋಸ್ತ ಹಿಂದಕ್ಕೆ ಬಾ. ಸೊ ಹೋಗ್ತಾ ಇದ್ದೀನಿ, ನೋಡೋಣ. ಸೊ ಇದು ಒಂಥರ ಹೆಂಗಂತಂದರೆ ಭಯ ಅನ್ನೋದಕ್ಕಿಂತ ಏನೋ ಒಂಥರ ಒಳಗಡೆ ಮಾಡ್ಬೋದು ಅನ್ನೋದು. ಬಟ್ ನಾನು ಇಲ್ಲಿ ಎಷ್ಟು ಪಾಸಿಟಿವ್ ಎನರ್ಜಿ ನಂಬ್ತೀನೋ ಅಷ್ಟೇ ನೆಗೆಟಿವ್ ಎನರ್ಜಿ ಕೂಡ ಇರುತ್ತೆ ಅನ್ನೋದು ಸುಳ್ಳಲ್ಲ. ಬಟ್ ಅದನ್ನು ತಲೆಗೆ ಹಾಕೊಳಕ್ಕೆ ಹೋಗಬಾರ್ದು. ನೋಡೋಣ, ಆ ಭಗವಂತ ನನ್ನ ಜೊತೆ ಇದ್ದಾನೆ ಅನ್ನೋ ನಂಬಿಕೆ ಮೇಲೆ ಈ ಒಂದು ಟಾಸ್ಕ್ನ ಮಾಡ್ತಾಯಿದ್ದೀನಿ, ಈ ಒಂದು ಚಾಲೆಂಜ್ ಕೂಡ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಅಲ್ಲಿ ಹೋಗಿ ನೋಡೋಣ ಫಸ್ಟ್ ಎಲ್ಲಿ ಟೆಂಟ್ ಹಾಕಬೇಕು ಅಂತ. ಆ್ಯಂಡ್ ನಮ್ಮ ಸಂಬಂಧಿಕ ಸಮಾಧಿ ಎಲ್ಲೆಲ್ಲಿದೆ ನಾವು ಏನೋ ಅದನ್ನು ಹುಡುಕ್ಬಿಡೋಣ ಇವತ್ತು ನೈಟು. ನೋಡಿಗೂ ವಿಶಾಲವಾದ ಸ್ಮಶಾನ ಹೆಂಗಿದೆ. ಎಲ್ಲ ನಮ್ಮ ಸಂಬಂಧಿಕರು ಎಲ್ಲರೂ ಮಳ್ಕೊಂಡಂಥ ಜಾಗ ಇದು. ಆ್ಯಂಡ್ ಗೇಟ್ ಕೂಡ ಓಪನ್ ಇದೆ, ನಾನು ಬರ್ತೀನಂತ. ಆ್ಯಂಡ್ ಇಲ್ಲಿಂದ ಸ್ವಲ್ಪ ಎಲ್ಲೋ ಒಂದು ಕಡೆ ಲೈಟಾಗಿ ಭಯ ಸ್ಟಾರ್ಟ್ ಆಗ್ತಾಯಿದೆ ನನಗೂ ಕೂಡ. ಬಟ್ ನೋಡೋಣ ಏನಾಗುತ್ತೆ ಅಂತ. ಜೈ ಶ್ರೀ ಮಹಾಕಾಲ್. ನೋಡಿ, ಬಲಗಾಲಿಟ್ಟು ಒಳಗಡೆ ಹೋಗೋಣ. ಆಗಿದ್ದಾಗಲಿ ಸ್ಮಶಾನದಲ್ಲಿ ಇವತ್ತೊಂದಿನಷ್ಟೇ ಸ್ಮಶಾನ ಎಲ್ಲ ಖಾಲಿ ಆಗಿಬಿಟ್ಟಿದೆ, ನಾವು ಬರ್ತೀವಂತ. ಆ್ಯಂಡ್ ಎಲ್ಲಿ ಟೆಂಟ್ ಹಾಕೋಣ, ಸೊ ಅಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಅಲ್ಲಿ ಬೇಡ, ಬಟ್ ಇಲ್ಲೆಲ್ಲ ನಡುಕ್ಕೆ ಹಾಕೋಣ ಬನ್ನಿ. ಅಲ್ಲಿ ಬೇಡ, ಮಿಡಲ್ ಹಾಕಬೇಕು. ಏನು ಟೆಂಟ್ ಹಾಕಂಗಿದ್ದು ಮಿಡಲ್ ಹಾಕೋಣ, ಬೇಡ ಅಲ್ಲಿ ಸ್ವಲ್ಪ ಒಳಗಡೆ ಹೋಗೋಣ, ಚೆನ್ನಾಗಿರುತ್ತೆ, ಕ್ಯೂರಿಯಾಸಿಟಿ ಇರುತ್ತೆ. ಸೊ ಇಲ್ಲಿ ಹೆಣ ಸುಡುವಂಥದ್ದು, ಈ ಜಾಗದಲ್ಲೆಲ್ಲ ಉಳುವಂಥದ್ದು. ಮಲ್ಲಿಗೆ ತುಂಬಾ ಇವು ಇದ್ದವು ಗೋರಿಗಳು, ಬಟ್ ಜಾಗ ಸಾಲಲ್ಲ ಅಂತ ಎಲ್ಲ ತೆಗೆದುಬಿಟ್ಟಿದ್ದಾರೆ ಇವಾಗ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಹೋಗೋಕ್ಕೆ ರೋಡೆಲ್ಲ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಮೇ ಬಿ ರೀಸೆಂಟಾಗಿ ಯಾರು ಡೆತ್ ಆಗಿರ್ಬೇಕು. ಇಲ್ಲಿ ರೀಸೆಂಟಾಗಿ ಆಗಿರೋದು. ಇಲ್ಲೇ ಎಷ್ಟಿದ್ದಾವೆ ನೋಡಿ, 1 2 3 4 5 6 7 8 ಎಣ್ಸೋಕ್ಕಾಗಲ್ಲ ಬಿಡಿ, ಅಷ್ಟೊಂದಿದೆ. ಸೊ ಇಲ್ಲೊಂದು ಯಾರು ಡೆತ್ ಆಗಿದ್ದು ಅಲ್ಲಲ್ಲಿ ಇದ್ದಾವೆ, ಬಟ್ ಎಲ್ಲ ಗೋರಿಗಳು ತೆಗ್ದಾಕ್ಬಿಟ್ಟಿದ್ದಾವೆ. ಇಲ್ಲಿ ನೋಡಿ, ಎಣ್ಣೆ ನೈಟ್ ಅಡುಗೆ ಮಾಡ್ಕೊಳಕ್ಕೆ ಎಣ್ಣೆ ಇಟ್ಟಾಗಿದ್ದಾರೆ, ಕಾಯಿ, ವಿಭೂತಿ ಉಂಡಿ. ಸೊ ಮೇ ಬಿ ರೀಸೆಂಟಾಗಿ ಡೆತ್ ಆಗಿದ್ದು. ಇಲ್ಲೊಂದಿದೆ, ನಿನ್ನೆನೋ ಮೊನ್ನೆನೋ ಹೋಗಿ ಹಾಕ್ಕೊಂಡಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಸೊ ಟೆಂಟ್ ಎಲ್ಲ ಕಣ ದೋಸ್ತ, ಹೆಂಗಿದೆ ಎಕ್ಸ್ಪೀರಿಯೆನ್ಸು? ಇಟ್ಟಲ್ಲಿ ಹೇಳ್ಬೇಕಂದ್ರೆ ಈ ಒಂದು ವಿಡಿಯೋಗೆ ನೈಟ್ ನಮ್ಮ ಫ್ರೆಂಡು ಕೂಡ ನನ್ನ ಜೊತೆ ಸ್ಟೇ ಮಾಡ್ತೀನಿ ಅಂತ ಹೇಳ್ದ. ಬಟ್ ಬೇಡ, ಯಾಕಂದರೆ ಏನೇ ರಿಸ್ಕ್ ತೊಗೊಂಡು ಒಬ್ಬನೇ ತೊಗೊಬೇಕು, ಏನೇ ಆದರೂ ಕೂಡ ನನಗೆ ಒಬ್ಬನಿಗೆ ಆಗಲಿ, ಅವ್ನಿಗೆ ಬೇಡ ಅಂತಂದು ಟೆಂಟ್ ಹಾಕೋವರೆಗೂ ಜೊತೆಗಿರ್ತಾನೆ. ಟೆಂಟ್ ಹಾಕಿದ ಮೇಲೆ ಗಾಡಿ ತೊಗೊಂಡು ಹೋಗ್ತಾನೆ. ನೈಟ್ ಈ ಒಂದು ಟೈಮಲ್ಲಿ ಗಾಡಿ ಇರೋದು ಇಲ್ಲಿ ಸೇಫ್ ಅಲ್ಲ. ಸೊ ಹಂಗಾಗಿ ಗಾಡಿನ ರಿಟರ್ನ್ ಕಳಿಸ್ತಾ ಇದ್ದೀನಿ. ಮತ್ತು ಬೆಳಗ್ಗೆ ಅವನು ನನ್ನ ಪಿಕ್ ಮಾಡ್ಕೊಳಕ್ಕೆ ಬರ್ತಾ ಇದ್ದಾನೆ. ಇವಾಗ ಟೆಂಟು ಇದೇ ಒಂದು ಜಾಗದಲ್ಲಿ ಟೆಂಟ್ ಹಾಕ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಈ ಜಾಗದಲ್ಲಿ ಟೆಂಟ್ ಹಾಕೊಂಡು ಮಕ್ಕೊತಾ ಇದ್ದೀನಿ. ಹುಣ್ಣಿಮೆ ಬೆಳದಿಂಗಳು, ತುಂಬ ಸ್ಮಶಾನ, ಇಲ್ಲೇ ರೀಸೆಂಟಾಗಿ ಡೆತ್ ಆಗಿದ್ದು. ಈ ಒಂದು ಜಾಗದಲ್ಲಿ ಟೆಂಟ್ ಹಾಕೋಣ ಬನ್ನಿ. ಸೊ ಟೆಂಟ್ ಹಾಕಾಯ್ತು ಇವಾಗ.
ಒಳಗಡೆ ಮ್ಯಾಟ್ ಹಾಕಬೇಕು. ಜಿಪ್ ಓಪನ್ ಮಾಡೋದನ್ನ. ಸೊ ಜಿಪ್ ಇದೆ, ಒಳಗಡೆ ಆ ಮ್ಯಾಟ್ ಹಾಕ್ಕೊಂಡು ಮಕ್ಕೊತೀನಿ. ಆ ಬ್ಯಾಗಲ್ಲಿ ಏನಿದೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ತೋರಿಸ್ತೀನಿ. ಸೊ ಇವಾಗ ನಮ್ಮ ಫ್ರೆಂಡಿಗೆ ಬಾಯ್ ಹೇಳೋವಂಥ ಸಮಯ ಟೈಮ್ ಆಗಿದೆ. ಅವ್ನ ಮನೆಗೆ ಹೋಗಿ ಹಾಸ್ಟೆಲಿಗೆ ಹೋಗಲಿ. ಸೊ ದೋಸ್ತ ಹೆಂಗಿದೆ, ಚಾಲೆಂಜ್ ಮಾಡಿದೀಯಾ? ಅಕ್ಸೆಪ್ಟ್ ಮಾಡಿದ್ದೀನಿ, ಮಾಡ್ತಾಯಿದ್ದೀನಿ, ಹೆಂಗೆ ಅನಿಸ್ತಾ ಇದೆ? ಒಳ್ಳೇದಾಗಲಿ, ದೇವ್ರು ನಿನಗೆ ಚೆನ್ನಾಗಿ ಇಟ್ಟಿರಲಿ. ಆದಷ್ಟು ಇಲ್ಲಿ ಏನೋ ನನಗೂ ಸ್ವಲ್ಪ ಭಯ ಆಗಕತ್ತೈತಿ. ಇರ್ಬೇಕು ಅನ್ಕೊಂಡೆ ನಿನ್ನ ಜೊತೆ, ನೀನು ನೋಡಿದ್ರೆ ಬ್ಯಾಡ ಅಂತ ಇದೆಯಾ. ಆ ದೇವ್ರು ನಿನಗೆ ಚೆನ್ನಾಗಿರಲಿ, ಒಳ್ಳೇದಾಗಲಿ. ಗಾಡ್ ಬ್ಲೆಸ್ ಯು. ನೋಡಿ, ಚಾಲೆಂಜ್ ಕೊಟ್ಟು ಅವನೇ ಭಯ ಪಡ್ತಾ ಇದ್ದಾನೆ. ಇಟ್ಟಲ್ಲಿ ಈ ಒಂದು ವಿಡಿಯೋ ಏನು ಮಾಡಿ ಬಿಟ್ಟೆ ನಾನು ಪೋಸ್ಟು. ಅದಾದಮೇಲೆ ನಮ್ಮ ಫ್ರೆಂಡ್ಸು ಪ್ರತಿಯೊಬ್ಬರು, ಚಂದನ್ ಆಗಿರ್ಬೋದು, ವಿನಯ್ ಆಗಿರ್ಬೋದು, ಇವನಾಗಿರ್ಬೋದು, ನಮ್ಮ ಫ್ರೆಂಡು ಇನ್ನೂ ಅನೇಕ ಜನ ಇದ್ದಾರೆ, ಎಲ್ಲ ಕಾಲ್ ಮಾಡಿ ಯಾಕೋ ಇಂಥ ಹುಚ್ಚುತನ ಮಾಡ್ತಾಯಿದೀಯಾ, ಬೇಡ ಸ್ಮಶಾನದಲ್ಲೆಲ್ಲ ಹೋಗೋದು ಬೇಡ ಅಂತ ಫ್ರೆಂಡ್ಸ್ ಎಲ್ಲ ಹೇಳ್ಕೊಂಡು. ಬಟ್ ನಮ್ಮ ರಿಲೇಟಿವ್ಸಲ್ಲಿ ಕೆಲವೊಂದಿಷ್ಟು ಜನ ಇದ್ದಾರೆ. ನಾನು ಹಿಂಗೆ ಸ್ಮಶಾನಕ್ಕೆ ಹಿಂಗೆ ಹೋಗಿ ಟೆಂಟ್ ಹಾಕಿ ಮಲ್ಕೊತೀನಿ ಅಂತಂದಾಗ ಒಂದು ಹೋಗು ಅಂತ ಅನ್ಬೇಕು, ಇಲ್ಲ ಹೋಗಬೇಡ ಅಂತ ಬೈಬೇಕು. ಅದನ್ನು ಬಿಟ್ಟು ಆಡ್ಕೊಳಕ್ಕೆ ಹೋಗ್ಬಾರ್ದು. ಅದು ಅಂತ ಆಡ್ಕೊಳಂಥ ಕೆಲಸ ಮಾಡ್ತಾಯಿದೆ. ಸ್ಮಶಾನಕ್ಕೆ ಹೋಗಿ ಮಲ್ಕೊತಾನಂತೆ, ಹಂಗಂತ ಹಿಂಗಂತ ಆಡ್ಕೊಳಂಥ ಕೆಲಸ ಭಾರಿ ಮಾಡ್ತವೆ. ಇದೇ ಅದು ಡಿಫ್ರೆನ್ಸ್ ಫ್ರೆಂಡ್ಸಿಗೂ ಮತ್ತು ರಿಲೇಟಿವ್ಸಿಗೆ ಅಂತ ಡಿಫ್ರೆನ್ಸ್ ಇದು. ಫ್ರೆಂಡ್ಸು ಫೋನ್ ಮಾಡಿ ಬೈದು ಬುದ್ಧಿ ಹೇಳಿದೆ, ರಿಲೇಟಿವ್ಸು ಗೊತ್ತಾದ್ಮೇಲೆ ಆಡ್ಕೊತಾರೆ. ಇವನಿಗೆ ತಲೆ ಕೆಟ್ಟಿದೆ, ಹಂಗಿದೆ ಹಿಂಗಿದೆ ಅಂತ ಆಡ್ಕೊಳಂಥ ರಿಲೇಟಿವ್ಸ್ ಇದ್ದಾರೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಯಾವತ್ತು ಫ್ರೆಂಡ್ಸೇ ರಿಲೇಟಿವ್ಸೇ. ಕಷ್ಟ ಅಂತ ಬಂದಾಗ ಬರೋದು ಫ್ರೆಂಡ್ಸು, ಯಾವತ್ತು ರಿಲೇಟಿವ್ಸ್ ಅಲ್ಲ. ಸೊ ಏನೇ ಆಗಲಿ ಕೂಡ ನಮ್ಮ ಫ್ರೆಂಡ್ ಆಯಿತು, ವಿನಯ್ ಆಯಿತು, ಎಲ್ಲ ಹೇಳ್ತಾ ಇದ್ದಾರೆ ನನಗೆ, ನಿನಗೆ ಏನೇ ಒಂದು ಎಮರ್ಜೆನ್ಸಿ ಬಂದು ಕೂಡ ನನಗೆ ಕಾಲ್ ಮಾಡು, ನಾನು ಬರ್ತೀನಿ ಅಂತ. ಅದು ಫ್ರೆಂಡ್ಶಿಪ್ ಅಂತ ಇದೆ. ಸೊ ಇವನು ಕೂಡ ಪಾಪ ನನ್ನ ಜೊತೆ ಇರ್ತೀನಿ ಅಂತ ಎಷ್ಟೋ ಫೋರ್ಸ್ ಮಾಡಿದ, ಬಟ್ ನಾನೇ ಬೇಡ ಅಂತ ಹೇಳ್ತಾ ಇದ್ದೀನಿ. ಸೊ ಇವನು ಹೋಗಲಿ, ಟೈಮ್ ಆಗಿದೆ. ಇವಾಗ ಸಿಗೋಣ, ಮತ್ತೆ ಅವ್ನು ಹೋಗಿ ಕಳಿಸಿದ ಮೇಲೆ ಮತ್ತೆ ಸಿಗೋಣ. ಸೊ ನಮ್ಮ ಫ್ರೆಂಡು ಹೋಗಾಯಿತು. ನಮ್ಮ ಫ್ರೆಂಡ್ ಹೋಗೋದನ್ನ ವೀಡಿಯೋ ಮಾಡೋಕ್ಕಾಗಿಲ್ಲ, ಬಿಕಾಸ್ ನಾನು ಇನ್ಸ್ಟಾ ಲೈವಲ್ಲಿ ಇದ್ದೆ. ಸೊ ಹಂಗಾಗಿ ನಮ್ಮ ಫ್ರೆಂಡು ಹೋದ ಟೈಮ್ ಆಯಿತು ಅಂತ ಅವ್ನು ಕಳಿಸಿದೆ. ಇವಾಗ ಈ ಒಂದು ಪ್ಲೇಸಲ್ಲಿ ನಾನು ಒಬ್ಬನೇ ಇದ್ದೀನಿ. ಆ್ಯಂಡ್ ತುಂಬ ಟ್ರೈನ್ ಸೌಂಡ್ ಅದೆಲ್ಲ ಇದೆ, ಚೆನ್ನಾಗಿದೆ, ಫೀಲ್ ಚೆನ್ನಾಗಿದೆ. ಫಾರ್ ದ ಫಸ್ಟ್ ಟೈಮು ಈ ಥರ ಒಂದು ಸಾಹಸಕ್ಕೆ ಕೈ ಹಾಕಿದ್ದೀನಿ. ನಾನು 12 ಜ್ಯೋತಿರ್ಲಿಂಗ ಟ್ರಾವೆಲ್ ಮಾಡಿದಾಗೂ ಎಲ್ಲೆಲ್ಲೋ ಟೆಂಟ್ ಹಾಕಿದ್ದೀನಿ, ಬಟ್ ಇಂಥ ಒಂದು ಜಾಗದಲ್ಲಿ ಫಾರ್ ದ ಫಸ್ಟ್ ಟೈಮ್ ಟೆಂಟ್ ಹಾಕ್ತಾಯಿದ್ದೀನಿ. ನಾನು 12 ಜ್ಯೋತಿರ್ಲಿಂಗ ಹೋದಾಗ ಫುಟ್ಪಾತಲ್ಲಿ ಟೆಂಟ್ ಹಾಕಿದ್ದೀನಿ, ಪೆಟ್ರೋಲ್ ಬಂಕಲ್ಲಿ ಟೆಂಟ್ ಹಾಕಿದ್ದೀನಿ, ಬಸ್ ಸ್ಟ್ಯಾಂಡಲ್ಲೆಲ್ಲ ಟೆಂಟ್ ಹಾಕಿದ್ದೀನಿ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮು ನಾನು ಸ್ಮಶಾನದಲ್ಲಿ ಟೆಂಟ್ ಹಾಕ್ತಾಯಿದ್ದೀನಿ. ನನಗೆ ಏನು ಭಯ ಇಲ್ಲ. ಯಾಕೆ ಇಲ್ಲ ಅಂತಂದರೆ ಇಲ್ಲೆಲ್ಲ ಮಲ್ಕೊಂಡಂಥದ್ದು ನಮ್ಮ ಸಂಬಂಧಿಕರಾಗಿರ್ಬೋದು, ನಮ್ಮ ಯಾವ ರಿಲೇಟಿವ್ಸ್ ಆಗಿರ್ಬೋದು. ಸೊ ಹಂಗಾಗಿ ನನಗೆ ಯಾವುದೇ ಥರದ ಭಯ ಇಲ್ಲ. ಆ್ಯಂಡ್ ಇವಾಗ ನಮ್ಮ ಫ್ರೆಂಡ್ ಹೋಗಾಯಿತು, ಟೆಂಟಲ್ಲಿ ಮಲ್ಕೊಳ್ಳೋಂಥ ಸಮಯ ಆಗಿದೆ. ಟೈಮ್ ಎಷ್ಟಾಗಿದೆ ನೋಡ್ಬಿಡೋಣ, ಒಂದು ಸೆಕೆಂಡ್ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಟೈಮ್ ಬಂದುಬಿಟ್ಟು 11:48 ಆಗಿದೆ. ಸೊ ಬನ್ನಿ ಊಟ ಮಾಡೋಣ. ಟೆಂಟಲ್ಲಿ ನಾನು ಇಲ್ಲೇ ಹೇಳಿದ್ದೆ ನಮ್ಮ ಫ್ರೆಂಡಿಗೆ, ಸ್ಮಶಾನದಲ್ಲಿ ಟೆಂಟ್ ಹಾಕ್ಕೊಂಡು ಮಲ್ಕೊಂಡು ಊಟ ಮಾಡ್ತೀನಿ ಅಂತ. ಅಲ್ಲಿ ಮಲ್ಕೊಂಡಲ್ಲ, ಕುತ್ಕೊಂಡು ಊಟ ಮಾಡ್ತೀನಿ ಅಂತ. ಬನ್ನಿ ಊಟ ಮಾಡೋಣ. ಫಸ್ಟ್ ಆಫ್ ಆಲು ನಮ್ಮ ಬ್ಯಾಗಲ್ಲಿ ಏನೇನಿದೆ, ಏನೇನು ತೊಗೊಂಬಂದಿದ್ದೀನಿ ಮನೆಯಿಂದ ತೋರಿಸ್ಬಿಡ್ತೀನಿ ನಿಮಗೆ. ಸೊ ಫಸ್ಟು ಕುಡಿಯೋದಕ್ಕೆ ನೀರು ತೊಗೊಂಬಂದಿದ್ದೀನಿ. ಆ್ಯಂಡ್ ಏನೇನು ತೊಗೊಂಬಂದಿದ್ದೀನಿ, ಏನಿಲ್ಲ, ಖಾಲಿ. ಈ ಕಡೆ ಒಂದು ಬೆಡ್ಶೀಟ್, ಇದು ಬಾಕ್ಸ್, ಊಟ ಮಾಡೋದಕ್ಕೆ ಬಾಕ್ಸ್ ತೊಗೊಂಬಂದಿದ್ದೀನಿ. ಇದು ಇನ್ನೊಂದು ಟೈಪಾಯ್ಡ್ ಇಟ್ಕೊಂಬಂದಿದ್ದೀನಿ, ಯಾವುದಕ್ಕೂ ಸೇಫ್ಟಿಗೆ ಇರಲಿ ಅಂತ. ಆ್ಯಂಡ್ ಒಂದು ಬೆಡ್ಶೀಟ್ ನೋಡ್ತಾ ಇರ್ಬೋದು, ಇದು ಒಂದು ಬೆಡ್ಶೀಟ್ ಇದೆ. ಇದು ತಲೆಗೆ ಇಟ್ಕೊಂಡೋದಕ್ಕೆ. ಇವಾಗ ಶೆಕೆ ಇದೆ, ಹೊಚ್ಕೊಂಡು ಮಕ್ಕಳಕ್ಕಿಂತ ಆಗಲ್ಲ. ಸೊ ಇನ್ನೊಂದು ಈ ಬ್ಯಾಗಲ್ಲೇ ಇತ್ತು ಬುಕ್ಕು, ನಾನು ಅಚಾನಕ್ಕಾಗಿ ತಂದಿದ್ದಲ್ಲ. ಇದು ಯಾವಾಗಲೂ ನಾನು ಎಲ್ಲೇ ಓದು ಕೂಡ ಈ ಒಂದು ಬುಕ್ಕು ನನ್ನ ಜೊತೆ ಇದ್ದೇ ಇರುತ್ತೆ, ಶಿವಪುರಾಣ. ಇದು ಯಾವತ್ತೂ ಓದೋಕ್ಕೆ ಟೈಮ್ ಸಿಕ್ಕಿಲ್ಲ, ಒಂದು 10 ಪೇಜ್ ಓದಿದ್ದೀನಿ ಅಷ್ಟೇ, ಅದಾದಮೇಲೆ ಮತ್ತೆ ಓದಿಲ್ಲ. ಬಟ್ ಈ ಬುಕ್ ಯಾವಾಗಲೂ ನನ್ನ ಬ್ಯಾಗಲ್ಲಿ ಇದ್ದೇ ಇರುತ್ತೆ. ಇಲ್ಲಿ ಬರ್ತೀನಿ ಅಂತ ತೊಗೊಂಬಂದಿಲ್ಲ, ಇದು ನಾನು ಯಾವಾಗಲೂ ನನ್ನ ಬ್ಯಾಗಲ್ಲಿ ಕ್ಯಾರಿ ಮಾಡೇ ಮಾಡ್ತೀನಿ ಈ ಒಂದು ಬುಕ್ನ. ಸೊ ಇವಾಗ ವೀಡಿಯೋ ಸ್ವಲ್ಪ ಕ್ಲಾರಿಟಿ ಇದೆ ಅಂತ ಅಂದ್ಕೊತೀನಿ, ಯಾಕಂದರೆ ನಾನು ಇನ್ನೊಂದು ಫೋನ್ ಇದೆ ಅಲ್ವಾ, ಅದನ್ನಲ್ಲಿ ಟಾರ್ಚ್ ಆನ್ ಮಾಡಿ ಇಟ್ಟಿದ್ದೀನಿ. ಇವಾಗ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಊಟ ಮಾಡ್ತಾ ನಿಮ್ಮ ಜೊತೆ ಮಾತಾಡೋಣ, ಯಾಕಂದರೆ ನನಗೂ ಸ್ವಲ್ಪ ಧೈರ್ಯ ಅನ್ನೋದು ಇರುತ್ತೆ. ನಾನು ಯಾರ ಜೊತೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಲ್ವ ಅನ್ನೋದು ಒಂದು ಧೈರ್ಯ ಇರುತ್ತೆ. ಸೊ ನನಗೆ ಅದೊಂದು ತಿಂದ್ಬಿಡೋಣ. ಆ್ಯಕ್ಚುಲಿ ನಮ್ಮ ಫ್ರೆಂಡು ಈ ಒಂದು ಟಾಸ್ಕ್ ಕೊಟ್ಟಾಗ ನನಗೆ ಮೊದಲಿಂದನೇ ಆಸೆ ಇತ್ತು, ಈ ಥರ ಒಂದು ದಿನ ಸ್ಮಶಾನದಲ್ಲಿ ಟೆಂಟ್ ಹಾಕಿ ಒಂದು ಅಡ್ವೆಂಚರ್ಸ್ ವೀಡಿಯೋ ಮಾಡೋಣ ಅಂತ. ಬಟ್ ಅದು ಮಾಡೋಕ್ಕಾಗಿದ್ದಿಲ್ಲ, ಅದೇನೋ ಗೊತ್ತಿಲ್ಲ. ನಿನ್ನೆ ನಮ್ಮ ಫ್ರೆಂಡು ಅದನ್ನು ಏನೋ ಕೊಟ್ಟ ನನಗೆ ಟಾಸ್ಕ್, ನಿನ್ನೆ ನೈಟ್ ಹೇಳಿದ್ದ ಅದನ್ನ. ಇದೇನೇ ನಾನು ಬೆಳಿಗ್ಗೆ ಚಾಲೆಂಜಾಗಿ ತೊಗೊಂಡೆ. ಆಯಿತು, ನಾನು ಮಾಡ್ತೀನಿ, ಖಂಡಿತ ಮಾಡೇ ಮಾಡ್ತೀನಿ ಅಂತಂದು. ಊಟ ಮಾಡೋಕ್ಕೆ ನಿಜವಾಗ್ಲೂ ಆಗ್ತಾಯಿಲ್ಲ ಗೋಯೋ, ನಿಜವಾಗ್ಲೂ ಒಂದೊಂದು ತುತ್ತು ಕೂಡ ಯಾಕೋ ಗಂಟ್ಲದಲ್ಲಿ ಸಿಕ್ಕಂತ ಇದೆ. ಸೊ ಅಷ್ಟು ಊಟ ಮಾಡಿದ್ದೀನಿ, ಇನ್ಮೇಲೆ ಊಟ ಮಾಡೋಕ್ಕಾಗ್ತಾಯಿಲ್ಲ ನನಗೆ. ಅರ್ಧ ಊಟ ಮಾಡಿದ್ದೀನಿ, ಯಾಕೋ ಹೊಟ್ಟೆ ತುಂಬ್ದಾಗ ಅನ್ನಿಸ್ತು. ಒಂದೊಂದು ತುತ್ತು ಕೂಡ ಗಂಟ್ಲದಲ್ಲಿ ಸಿಕ್ಕಣೆ ಆಗ್ತಾಯಿದೆ. ನಾನು ಸುಳ್ಳು ಹೇಳ್ತಾ ಇಲ್ಲ, ಇಟಲಿ ನಿಜ ಹೇಳ್ತಾ ಇದ್ದೀನಿ. ಊಟ ಸಾಕಾಯಿತು, ಹಂಗಾಗಿ ಊಟ ಅಷ್ಟೇ ಡಿಸ್ಕಂಟಿನ್ಯೂ ಮಾಡಿ ನೀರು ಕುಡಿತಾ ಇದ್ದೀನಿ. ನಿಜವಾಗ್ಲೂ ಒಬ್ಬನೇ ಆಗಿಬಿಟ್ಟಿದ್ದೀನಿ. ಯಾಕೆ ಕೈಯಿಂದ ವೀಡಿಯೋ ಮಾಡಬೇಕು, ಯಾಕೆ ಕೈಯಲ್ಲಿ ಮೊಬೈಲ್ ಇಟ್ಕೊಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸೊ ಕೈ ತೊಗೊಳೋಣ. ಟೈಮ್ ನೋಡಿ 12 ಗಂಟೆಗೆ ಸ್ಮಶಾನ ಹೆಂಗೆ ಕಾಣುತ್ತೆ.
ಒಂದ್ಸಲ ನೋಡ್ಕೊಂಬಿಡಿ, ನಮ್ಮ ಟೆಂಟ್ ನೋಡ್ಕೊಳ್ಳಿ. ಸೊ ಸ್ಮಶಾನ ನೋಡ್ಕೊಳ್ಳಿ. ಎಲ್ಲ ಮುಗೀತು. ನಮ್ಮ ಫ್ರೆಂಡ್ ಕೊಟ್ಟು ಚಾಲೆಂಜ್ ಕಂಪ್ಲೀಟ್ ಮಾಡಾಯಿತು. ಬಟ್ ಒಂದು ನೈಟ್ ಫುಲ್ ಕಳೆದೆ ನಮ್ಮ ಫ್ರೆಂಡ್ ಕೊಟ್ಟಂಥ ಚಾಲೆಂಜ್ ಕಂಪ್ಲೀಟ್ ಆಗುತ್ತೆ. ಟೈಮ್ ನೋಡ್ತಾ ಇರ್ಬೋದು, 12:27 ಆಗಿದೆ. ನಾನು ಊಟ ಮುಗಿಸ್ಕೊಂಡು ವಾಕ್ ಮಾಡ್ತಾಯಿದ್ದೀನಿ. ಸೊ ನನಗಿಲ್ಲಿ ಯಾವುದೇ ಥರದ ನೆಗೆಟಿವ್ ಎನರ್ಜಿ ಆಯಿತು, ಯಾವುದೇ ಥರದ ಅನುಭವ ಆಗ್ತಾಯಿಲ್ಲ ನನಗೆ. ಸೊ ತುಂಬ ಚೆನ್ನಾಗಿದೆ. ಅನುಭವ ಆಗೋದು ಬೇಡ ಅಂತಲೇ ಅಂದ್ಕೊತೀನಿ, ಯಾಕಂದರೆ ಒಂದು ನೈಟ್ ಸೇಫಾಗಿ ಮಕ್ಕೊಂಡು ಸೇಫಾಗಿ ಎದ್ದೋಗೋಣ ಅಂತ ಅಷ್ಟೇ. ಸೊ ಈ ಒಂದು ಪ್ಲೇಸಲ್ಲಿ ಯಾರು ಬರಲ್ಲ ಅಂತ ಅಂದ್ಕೊತೀನಿ ಈ ಒಂದು ಸಮಯದಲ್ಲಿ. ಊಟ ಆಯಿತು, ಸೊ ಹಂಗಾಗಿ ವಾಕ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಬೆಳದಿಂಗಳು, ಹುಣ್ಣಿಮೆ ಚಂದ್ರ. ಸೊ ಆ ಒಂದು ಬೆಳದಿಂಗಳದಲ್ಲಿ ಈ ಥರ ಟೆಂಟ್ ಹಾಕ್ಕೊಂಡು ಮಕ್ಕೋಣ ಅನುಭವ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಆ್ಯಂಡು ನನಗೆ ಇವಾಗ ಇದನ್ನು ಮೇಲೆ ಹಾಕಿದ್ದೀನಲ್ವ, ಟೆಂಟ್ ಮೇಲೆ ಇದನ್ನು ರಿಮೂವ್ ಮಾಡ್ತೀನಿ. ಯಾಕಂದರೆ ಒಳಗಡೆ ಇದು ಹಾಕಿರೋದ್ರಿಂದ ಗಾಳಿ ಬರ್ತಾ ಇಲ್ಲ, ನನಗೆ ಇಷ್ಟು ತುಂಬ ಶೆಕೆ ಆಗ್ತಾ ಇದೆ. ಸೊ ಹಂಗಾಗಿ ಇದನ್ನ ರಿಮೂವ್ ಮಾಡಿ ಇದು ಹಂಗೆ ಮಲ್ಕೊಳ್ಳೋಣ. ಇದನ್ನು ರಿಮೂವ್ ಮಾಡೋದ್ರಿಂದ ಒಳಗಡೆ ಇರೋಂಥದ್ದು ಸ್ವಲ್ಪ ಕಾಣುತ್ತೆ, ನನಗೆ ಏನಿದೆ ಎತ್ತಿಲ್ಲ ಅಂತ ಸ್ವಲ್ಪ ಕಾಣುತ್ತೆ. ಸೊ ಹಂಗಾಗಿ ಇದನ್ನ ರಿಮೂವ್ ಮಾಡ್ತಾ ಇದ್ದೀನಿ. ಒಳಗಡೆ ಇದು ನೋಡೋಣ, ನೈಟ್ ಎಲ್ಲ ಅನುಭವ ಚೆನ್ನಾಗಿರಬೇಕು, ಅದಕ್ಕೆ ಸ್ವಲ್ಪ ನೋಡೋಣ. ಇದು ಹಾಕ್ಬಿಟ್ಟೆ ಒಳಗಡೆಯಿಂದ ಏನು ಕಾಣೋಂಗಿಲ್ಲ. ಇದು ಸಂಜೆ ನೋಡ್ತಾ ಇರ್ಬೋದು, ಇಲ್ಲಿಂದ ನೋಡ್ಬೋದು. ಆ ಕಡೆ ಒಂದು ಇದೇ ಥರ ಹಿಂದೆ ಕೂಡ ಇದೆ, ಅಲ್ಲಿಂದ ಕೂಡ ಒಳಗಡೆ ಏನೇನು ಆಗ್ತಾ ಇದೆ ಏನೇನಿಲ್ಲ ಅಂತ ನೋಡ್ಬೋದು. ಸೊ ನೋಡಿ, ಟೆಂಟ್ ಒಳಗಡೆಯಿಂದ ವ್ಯೂ ಹೆಂಗೆ ಕಾಣುತ್ತೆ ಹೊರಗಡೆ ಅಂತ. ಸೊ ಹಿಂದೆಗಡೆ ಇಲ್ಲಿ ಕೂಡ ಕಾಣುತ್ತೆ ನಿಮಗೆ ಒಳಗಡೆ ಏನಾಗ್ತಾಯಿದೆ ಏನಿಲ್ಲ ಅಂತ. ಸೊ ಒಳಗಡೆ ಲೈಟ್ ಆ್ಯಂಡ್ ಮಲ್ಕೋಣ ಅಂತ ಸಮಯ ಆಗಿದೆ. ಆ್ಯಂಡ್ ಗಾಳಿ ತಣ್ಣಗೆ ಬಿಟ್ಟಿದೆ, ಚೆನ್ನಾಗಿದೆ. ಟೈಮ್ ನೋಡಿ 12:50 ಆಗ್ತಾ ಬಂದಿದೆ. ಮಲ್ಕೊಳ್ಳೋಣ, ಬೆಳಗ್ಗೆ ಮತ್ತೆ ಸಿಗೋಣ. ಇವಾಗ ಮಲ್ಕೊಳ್ಳೋಣ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ನಿಜವಾಗ್ಲೂ ಟೈಮ್ ನೋಡ್ತಾ ಇರ್ಬೋದು ನೀವು, 1:37 ಆಗಿದೆ. ನಿದ್ದೆನೇ ಬರ್ತಾ ಇಲ್ಲ. ಗಾಳಿ ಮಾತ್ರ ಸಖತ್ತಾಗಿದೆ. ಆ ಗಾಳಿ ಜೊತೆಗೆ ನಾನು ಟೆಂಟ್ ಕೂಡ ಹಾಕೊಂಡು ಹೋಗ್ತಾ ಇದೆ. ನೀವು ತೋರಿಸ್ತೀನಿ ನಿಮಗೆ. ಇಲ್ಲಿ ಗಾಳಿ ಬಿಟ್ಟಾಗ ಈ ಟೆಂಟ್ ಫುಲ್ ಮೇಲೆ ಎದ್ದೇಳ್ತಾ ಇದೆ. ನಾನು ಇಲ್ಲೇನು ಮಕ್ಕೊಂಡಿದ್ದೀನಲ್ಲ ಅಷ್ಟೇ, ಬಟ್ ಈ ಕಡೆ ಕೂಡ ಮೇಲೆ ಎದ್ದೇಳ್ತಾ ಇದೆ, ಈ ಕಡೆ ಕೂಡ ಮೇಲೆ ಎದ್ದೇಳ್ತಾ ಇದೆ. ತುಂಬ ಗಾಳಿ ಇದೆ, ಬಟ್ ಒಳಗಡೆ ಬರ್ತಾ ಇಲ್ಲ. ಒಳಗಡೆಯಿಂದ ಟೆಂಟ್ ಹಾಕೊಂಡು ಹೋಗೋಷ್ಟು ಗಾಳಿ ಬರ್ತಾ ಇದೆ, ಬಟ್ ಒಳಗಡೆ ಬರ್ತಾ ಇಲ್ಲ. ಶೆಕೆ ಆಗ್ತಾ ಇದೆ ನನಗೆ. ಬನ್ನಿ ಸ್ವಲ್ಪ ವಾಶ್ರೂಮ್ಗೆ ಹೋಗೋಣ. ಈ ಒಂದು ಚಳಿಗೆ ಸ್ವಲ್ಪ ವಾಶ್ರೂಮ್ ಬಂದಿದೆ, ಹೋಗೋಣ ಒಳಗಡೆ. ಸೊ ನಾನು ಆರಾಮಾಗಿ ಮಲ್ಕೊಂಡು ಎದ್ದು ಹೋಗ್ಬೋದು ಅಂತ ಅಂದ್ಕೊಂಡಿದ್ದೆ, ಬಟ್ ಇಟ್ಟಲ್ಲಿ ನಿದ್ದೆನೇ ಬರ್ತಾ ಇಲ್ಲ ನನಗೆ. ಅದೇನೋ ಗೊತ್ತಿಲ್ಲ, ಭಯನೋ ಏನೋ. ಭಯ ಅಂತೂ ಇಲ್ಲ ಬಿಡಿ, ನಿಜವಾಗ್ಲೂ ಭಯ ಆಗ್ತಾ ಇಲ್ಲ ನನಗೆ, ಬಟ್ ನಿದ್ದೆ ಬರ್ತಾ ಇಲ್ಲ. ಟೆಂಟ್ ಎಲ್ಲ ಹಾಕೊಂಡು ಹೋಗ್ಬಿಡುತ್ತೆ ಅನ್ನಂಗೆ ಆಗಿದೆ ನನಗೆ. ಅಷ್ಟು ಒಳಗಡೆ ಮಕ್ಕೊಂಡಿನಿ ಅಂತಂದು ಕೂಡ ಫುಲ್ ಹಿಂಗೆ ಎದ್ದು ಬಿಟ್ಟಿದೆ ಟೆಂಟು. ಹೊರಗಡೆ ಗಾಳಿ ನೋಡಿದ ಅಷ್ಟೊಂದು ಬೀಸ್ತಾ ಇದೆ, ಬಟ್ ಒಳಗಡೆ ಶೆಕೆ ಆಗ್ತಾ ಇದೆ. ಹೊರಗಡೆ ಹೋಗಿ ಮಕ್ಕೋಣ ಅಂತ ಅನಿಸುತ್ತೆ, ಬಟ್ ಯಾಕೋ ಎಲ್ಲೋ ಒಂದು ಕಡೆ ಬೇಡ, ಟೆಂಟ್ ಒಳಗಡೆ ಸೇಫ್ ಆಗಿದ್ದೀನಿ ಅಂತ ಅನಿಸ್ತಾ ಇದೆ. ಸೊ ಹಂಗಾಗಿ ನೋಡೋಣ. 1:46 ಆಗಿದೆ, ಮಲ್ಕೊಳಕ್ಕೆ ಟ್ರೈ ಮಾಡ್ತೀನಿ. ನಿದ್ದೆ ಬಂದೆ ಮಲ್ಕೊತೀನಿ, ನಿದ್ದೆ ಬಂದಿಲ್ಲ ಅಂದ್ರೂ ಮಲ್ಕೊತೀನಿ. ಅದೇ ಕಣ್ಣು ಮುಚ್ಕೊಂಡು ಮಲ್ಕೊತೀನಿ. ಇಲ್ಲಾಗೂ ಚಾನ್ಸೇ ಇಲ್ಲ. ಸ್ಮಶಾನದಲ್ಲಿ ನೆಮ್ಮದಿಯಾಗಿ ಕಣ್ಣು ಮುಚ್ಕೊಂಡು ಎದ್ದು ಹೋಗ್ತೀವಿ ಅನ್ನೋದು ಖಂಡಿತ ಸುಳ್ಳು. ಯಾಕೆ ಅಂದರೆ ಟೈಮ್ ನೋಡ್ತಾ ಇರ್ಬೋದು, ಇವಾಗ 2:13 ಆಗ್ತಾ ಇದೆ. ನಾನು ಮಲ್ಕೊಳಕ್ಕೆ ಎಷ್ಟೇ ಟ್ರೈ ಮಾಡಿದ್ದು ನಿದ್ದೆ ಬರ್ತಾ ಇಲ್ಲ. ಕಣ್ಣು ಮುಚ್ಕೊಂಡು ಮಕ್ಕೊಂಡೆ ನೆಗೆಟಿವ್ ಯೋಚನೆಗಳನ್ನೇ ಬರ್ತಾ ಇದ್ದಾವೆ. ಆ್ಯಂಡ್ ನಾನು ಕಣ್ಣು ಮುಚ್ಕೊಂಡು ಮಕ್ಕೊತಾ ಇದ್ದೀನಿ, ಯಾವುದು ಬಂದಂಗೆ ಆಗ್ತಾ ಇದೆ ನನಗೆ. ನಿಜವಾಗ್ಲೂ ವೀಡಿಯೋಗೋಸ್ಕರ ಸುಳ್ಳು ಅಂತ ಹೇಳ್ತಾ ಇಲ್ಲ. ಬೇಕಾದರೆ ಒಬ್ಬರು ಬಂದು ಇಲ್ಲಿ ಬಂದು ಮಕ್ಕೊಂಡು ನೋಡಿ, ನಿಮಗೂ ಕೂಡ ಅನುಭವ ಆಗೇ ಆಗುತ್ತೆ. ನಾನು ಮಕ್ಕೊತಾ ಇದ್ದೀನಿ, ಯಾರು ಬರ್ತಾ ಇದ್ದಾರೇನೋ ಅನ್ನೋ ಫೀಲ್ ಆಗ್ತಾ ಇದೆ. ಈ ಎಡಗಣ್ಣು ನೋಡಿದ ಅವಾಗಿಂದ ಹೊಡ್ಕೊತಾ ಇದೆ, ಅದು ಯಾಕಂತ ಗೊತ್ತಾಗ್ತಾ ಇಲ್ಲ. ಈ ನೈಟ್ ಕಳೆದ್ಬಿಟ್ಟೆ ಸಾಕಪ್ಪ ಅನ್ನಂಗೆ ಆಗ್ಬಿಟ್ಟಿದೆ ನನಗೆ. ನಿಜವಾಗ್ಲೂ ಭಯ ಅಂತ ಆಗ್ತಾ ಇಲ್ಲ, ಅದು ಯಾಕೋ ಗೊತ್ತಿಲ್ಲ, ನಿದ್ದೆ ಬರ್ತಾ ಇಲ್ಲ. ಅದೇ ಒಂದು ಇದು. ನೋಡೋಣ, ಆದಷ್ಟು ಬೆಳಕಾಗಲಿ. ಇನ್ನೇನು 2 ಗಂಟೆ, ಇನ್ನೊಂದು 4 ತಾಸು ಕಳೆದ್ಬಿಟ್ಟೆ ಸಾಕು, ಬೆಳಕಾಗುತ್ತೆ. ನೋಡೋಣ, ಮತ್ತೆ ಮಲ್ಕೊಳಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ಆಗುತ್ತಾ ಇಲ್ಲ. ಎಲ್ಲರಿಗೂ ಶುಭೋದಯ. ಅಂತೂ ಮಲ್ಕೊಂಡೆ, ನೈಟೆಲ್ಲ ಮಲ್ಕೊಂಡೆ. ಟೈಮ್ ನೋಡಿ ಇವಾಗ 6:30 ಆಗಿದೆ, ಎದ್ದಿದ್ದೀನಿ. ಆ್ಯಂಡ್ ಹೊರಗಡೆ ತೋರಿಸೋದು ನಿಮಗೆ. ಹೊರಗಡೆ ನೋಡಿ ಹೆಂಗಿದೆ ನನ್ನ ಟೆಂಟು. ಸ್ಮಶಾನ ಬೆಳಗ್ಗೆ ಎದ್ದು ಇದನ್ನು ನೋಡೋಕ್ಕೆ ಎಲ್ಲ ತುಂಬ ಚೆನ್ನಾಗಿದೆ. ಅಲ್ಲಿ ಕೆಲಸಕ್ಕೆ ಬಂದಿದ್ದಾರೆ. ಫೈನಲಿ ನಮ್ಮ ಫ್ರೆಂಡ್ ಕೊಟ್ಟು ಚಾಲೆಂಜ್ನ ಕಂಪ್ಲೀಟ್ ಮಾಡಾಯಿತು. ಸೊ ಈ ವಿಡಿಯೋ ಸಖತ್ತಾಗಿದೆ ಅಂತ ಅಂದ್ಕೊತೀನಿ. ಇದೇ ಥರ ವೀಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೆ, ಫಾಲೋ ಮಾಡ್ಕೊಳ್ಳಿ. ಸೊ ಬೆಳಗ್ಗೆ ಸ್ಮಶಾನ ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸ್ತದೆ. ಇಲ್ಲ ನೋಡ್ತಾ ಇದೆ ನೋಡಿ. ಸೊ ಇನ್ನೇನು ಹೋಗಬೇಕು, ಟೆಂಟೆಲ್ಲ ಕ್ಲೋಸ್ ಮಾಡಿಕೊಂಡು ನಮ್ಮ ಫ್ರೆಂಡಿಗಾಗಿ ವೇಟ್ ಮಾಡ್ತಾಯಿದ್ದೀನಿ. ನಮ್ಮ ಫ್ರೆಂಡ್ ಮೇಲೆ ಹೋಗೋಣ. ಸಿಗುವ ಮುಂದಿನ ವೀಡಿಯೋದಲ್ಲಿ. ಜೈ ಶ್ರೀರಾಮ್, ಜೈ ಮಹಾಕಾಲ್.